ಹಾಯ್ ಡಿ ಫ್ಯಾಮ್. ಸೊ ಏನಪ್ಪ ಡಿ ಫ್ಯಾಮ್ ಅಂತ ಕರಿತಾ ಇದ್ದೀನಿ ಅಂತ ಅನ್ಕೋಬೇಡಿ. ಇನ್ಸ್ಟಾಗ್ರಾಮಲ್ಲಿ ನಾನು ರೀಸೆಂಟ್ ವೀಡಿಯೋದಲ್ಲಿ ಹೇಳ್ದಂಗೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಏನು ಹೆಸರು ಇಡಬೇಕು ಅಂತಂದಾಗ 2 ಆಪ್ಷನ್ಸ್ ಇತ್ತು. ಸೊ ಅದು ಬಂದು ಕಾಮ್ರಾಡ್ಸ್ ಮತ್ತು ಡಿ ಫ್ಯಾಮ್. ಮತ್ತೆ ನಾನು ವೋಟಿಂಗ್ಗೆ ಇಟ್ಟಿದ್ದೆ ಎರಡನ್ನೂ. ಸೊ ಮೇಜರಾಗಿ ಆಲ್ಮೋಸ್ಟ್ 74% ಜನ ಬಂದು ಡಿ ಫ್ಯಾಮ್ ಅಂತಲೇ ಚೂಸ್ ಮಾಡಿದರು. ಸೊ ಅದಕ್ಕೆ ಇನ್ಮೇಲಿಂದ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೇಮ್ ಬಂದು ಡಿ ಫ್ಯಾಮ್. ಸೊ ಈ ವಿಡಿಯೋ ಏನಂತಂದರೆ, ಆಲ್ರೆಡಿ ಎಲ್ಲರೂ ತಮ್ನೈಲಲ್ಲಿ ನೋಡಿರ್ತೀರ, ವರ್ಕ್ ಫ್ರಮ್ ಹೋಮ್ ರೊಟೀನ್. ಸೊ ನನ್ನ ಡೇ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಯಾವ ಥರ ಇರತ್ತೆ ಅಂತ ತೋರಿಸ್ಕೊಡ್ತೀನಿ. ಹಾಗೆ ಏನೇನೆಲ್ಲ ನಡೆಯುತ್ತೆ ನನ್ನ ವರ್ಕ್ ಇದರಲ್ಲಿ ಆ್ಯಂಡ್ ಹೇಗೆ ನಾನು ಪ್ಲ್ಯಾನ್ ಮಾಡ್ಕೊತೀನಿ ಎಲ್ಲದನ್ನು ಇವತ್ತು ನೀವು ನೋಡ್ತೀರಾ. ಓಕೆ, ಸೊ ಇವತ್ತು ಒಂಥರ ಡ್ರೈ ಡೇ ಥರ ಇದೆ. ಅಂದರೆ ನನಗೇನು ಮೀಟಿಂಗ್ಸ್ ಏನೂ ಇಲ್ಲ, ಬಟ್ ಕೆಲವಷ್ಟು ಅಪ್ರೂವಲ್ಸ್ ಇದೆ ಮಾಡಬೇಕಾಗಿರೋದು. ಆ್ಯಂಡ್ ಕೆಲವೊಂದು ಸೋಷಿಯಲ್ ಮೀಡಿಯಾ ವರ್ಕ್ಸ್ ಬಂದು ಕಂಪ್ಲೀಟ್ ಮಾಡಬೇಕಾಗಿದೆ. ಆ್ಯಂಡ್ ಇವತ್ತು ಲೈಕ್ ತುಂಬ ಡ್ರೈ ಆಗಿರೋದ್ರಿಂದ ತುಂಬ ಮೀಡಿಯಮ್ ಆಗಿ ವರ್ಕ್ ಲೋಡ್ ಇದೆ. ಆ್ಯಂಡ್ ಆಲ್ರೆಡಿ ನಾನು ಟಾಸ್ಕ್ ಲಿಸ್ಟ್ ರೆಡಿ ಮಾಡಿಟ್ಟಿದ್ದೀನಿ, ಯಾವುದು ಪ್ರಿಯಾರಿಟಿ ಇಲ್ಲ ಅಂತಂದು. ಸೊ ಮೇಜರಾಗಿ ನಾನು ವರ್ಕ್ ಫ್ರಮ್ ಹೋಮ್ ಮಾಡುವಾಗ ಅಥವಾ ವರ್ಕ್ ಫ್ರಮ್ ಆಫೀಸ್ ಮಾಡುವಾಗ ಪ್ರಿಯಾರಿಟೀಸ್ ಆಫ್ ದಿ ವರ್ಕ್ ಬಂದು ನಾನು ಫಸ್ಟ್ ಥಿಂಗ್ ಮಾಡ್ಕೊತೀನಿ. ಸೊ ದಟ್ ನನಗೆ ಗೊತ್ತಿರುತ್ತೆ ಯಾವ ಕೆಲಸ ತುಂಬ ಬೇಗ ಬೇಕು, ಯಾವ ಕೆಲಸ ಲೇಟಾಗಿ ಮಾಡಿದ್ರು ನಡೆಯುತ್ತೆ ಅಂತಂದು. ಸೊ ಅದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಯಾವುದೋ ಮೀಟಿಂಗ್ಸ್ ಇಲ್ಲದೆ ಇರೋದ್ರಿಂದ ಮೇ ಬಿ ಯಾವುದಾದ್ರೂ ಎಮರ್ಜೆನ್ಸಿ ಆರ್ ಲ್ಯಾಂಡಿಂಗ್ ಮೀಟಿಂಗ್ಸ್ ಬಂತು ಅಂದರೆ ಅದನ್ನು ಅಟೆಂಡ್ ಮಾಡೋಣ. ಅದು ಬಿಟ್ಟು ಪ್ರಾಬಬ್ಲಿ 1 ಮೀಟಿಂಗ್ ಬರ್ಬೋದು ಬಿಲ್ ಅಪ್ರೂವ್ಗೆ. ಸೊ ಅದು ಬಂದಾಗ ಹೇಗಿರುತ್ತೆ ಏನು ಅನ್ನೋದನ್ನು ಮುಂದೆ ವಿಡಿಯೋದಲ್ಲಿ ನೋಡಿ ನೀವು. ಸೊ ಇಲ್ಲಿವರೆಗೆ ನೋಡಿರೋ ಎಲ್ಲ ಜನಕ್ಕೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇಟ್ಸ್ ಫ್ರೀ. ಸೊ ಮುಂದೆ ಏನೇನೆಲ್ಲ ನಡೆಯುತ್ತೆ ಅನ್ನೋದನ್ನು ನೋಡಿ. ಗೆಸ್ಟ್ ಬಂದಿದ್ದಾರೆ, ನಮ್ಮ ಚಿನ್ನು ಮರಿ. ಹಾಯ್ ಹಾಯ್ ಮಾಡು, ಹಾಯ್ ಹಾಯ್. ಸೊ ಅನ್ಇನ್ವೈಟೆಡ್ ಗೆಸ್ಟ್. ಸೊ ಇವಾಗ ಲಂಚ್ ಬ್ರೇಕ್. ಲಂಚ್ ಮಾಡ್ಕೊಂಡು ಮತ್ತೆ ಕೆಲಸ ಶುರು ಮಾಡಬೇಕು. ಸೊ ನಮ್ಮ ಮಮ್ಮಿ ಏನು ಲಂಚ್ ಮಾಡಿದ್ದಾರೆ ಅಂತ ಹೋಗಿ ತಿನ್ಕೊಂಡು ಬರೋಣ. ಸೊ ಟಿ ವಿ ಓಡ್ತೈತೆ. ನಾನು ಲಂಚ್ ಮುಗಿಸ್ಕೊಂಡು ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು. ಮನೆಯಲ್ಲಿ ಊಟ ಮಾಡೋದು ಒಂಥರ ನೆಮ್ಮದಿ, ಖುಷಿ ಎಲ್ಲನೂ. ಎಷ್ಟೇ ಹೊರಗಡೆ ಟೇಸ್ಟೇ ತಿಂದ್ರೂ ಮನೇಲಿ ತಿನ್ನೋ ಥರ ಹೆಲ್ದಿ ಯಾವುದು ಬರಲ್ಲ. ಸೊ ನಾನು ಲಂಚ್ ಮುಗಿಸ್ಕೊಂಡೆ, ಇವಾಗ ಮತ್ತೆ ಕೆಲಸ. ಸೊ ಇಲ್ಲಿಗೆ ನಾನು ವರ್ಕ್ನ ಮುಗಿಸ್ತಾ ಇದ್ದೀನಿ. ಐ ಮೀನ್ ಇವತ್ತಿನ ಡೇ ಏನಿತ್ತು ಅದು ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವರ್ಕ್ ಆಲ್ಮೋಸ್ಟ್ ಎಲ್ಲ ಟಾಸ್ಕಲ್ಲಿ ಕಂಪ್ಲೀಟ್ ಆಗಿದೆ. ಐ ಥಿಂಕ್ ಫ್ಯೂರ್ ಅಪ್ಡೇಟ್ಸ್ ಫಾಲೋ ಅಪ್ಸ್ ಮಾಡಬೇಕು. ಅದು ರೆಗ್ಯುಲರ್ ಅಪ್ಡೇಟ್ಸ್ ಕಂಟಿನ್ಯೂ ಮಾಡ್ತೀನಿ ಅದು ನೆಕ್ಸ್ಟ್ ಡೇಗೆ. ಅದು ಬಿಟ್ಟರೆ ನಾರ್ಮಲಾಗಿ ಸ್ವಲ್ಪ ಟಯರ್ಡ್ ಆಗ್ತಿದೆ. ಆಲ್ಸೋ ಹೆಡೇಕ್, ಬಿಕಾಸ್ ಕಂಟಿನ್ಯೂಸ್ ಆಗಿ ನಾವು ಸಿಸ್ಟಮ್ ಮುಂದೆ ಕೂತ್ಕೊಂಡಿದ್ದಾಗ ವಿ ಹ್ಯಾವ್ ದಟ್, ಅಂದರೆ ಹೆಡೇಕ್ ಬರೋದು ಕಾಮನ್ನು. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ನಾನು ನಾರ್ಮಲ್ ಆಗಿ ಐ ಮೀನ್ ಆಫ್ ದ ಸಿಸ್ಟಮ್ ಏನಿದೆ ಅದನ್ನು ಮಾಡ್ಕೋತೀನಿ. ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ, ಬಾಯ್ ಬಾಯ್, ಸಿ ಯು ಆಲ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.